ನಮಸ್ಕಾರ ಎಲ್ಲರಿಗೂ. ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾ ಮಾಡೋ ಪ್ರತಿಯೊಂದು ವಿಡಿಯೋಗಳು ಅಪ್ಲೋಡ್ ಮಾಡಿದ ಕ್ಷಣ ಫಸ್ಟ್ ನಿಮ್ಗೆ ಬಂದ ತಲುಪ್ತಾವ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ಪೆಟ್ರೋಲ್ ಬಂಕ್ ಬಗ್ಗೆ ಬಿಸ್ನೆಸ್ ಹೆಂಗ್ ನಡೀತೈತಿ, ಲಾಭ ಹೆಂಗ್ ತೆಗಿತಾರೋ ಏನ ಅಂತಂದ್ರ ಪ್ರತಿಯೊಂದು ಅಂತ ಈ ವಿಡಿಯೋದಾಗ ತಿಳ್ಕೋನು. ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪೆಟ್ರೋಲ್ ಅಮೌಂಟ್ ₹100 ದಾಟಿದ ಕೂಡಲೇ ನಮಗ್ ಸಿಟ್ ಬಂದ್ಬಿಡ್ತೈತಿ. ಪೆಟ್ರೋಲ್ ಬಂಕ್ ಓನರ್ ಸಿಟ್ಲೆ ನೋಡಾಕ ಚಾಲೂ ಮಾಡಿಬಿಡ್ತೇವಿ, ಜಗಳ ಮಾಡಾಕ ಚಾಲೂ ಮಾಡಿರ್ತೇವಿ. ಆದ್ರೆ ನಿಮಗ್ ಗೊತ್ತು, ಎಲ್ಲಾ ಕಡೆ ಎಲ್ಲೋ ಪೆಟ್ರೋಲ್ ಬಂಕ್ ಇದ್ರೂನು, ಯಾವುದೇ ಕಂಪ್ನಿ ಇದ್ರೂನು, ಎಲ್ಲೇ ಇದ್ರೂನು ಎಲ್ಲಾ ಕಡೆ ಅಮೌಂಟ್ ಸೇಮ್ ಅನ್ನ ಇರ್ತೈತಿ. ಎಕ್ಸಾಂಪಲ್ ₹103 ಇಲ್ಲಿತ್ತಂದ್ರ ಪ್ರತಿಯೊಂದು ಬಂಕ್ದಾಗ ಸುತ್ತಮುತ್ತ ಊರದಾಗ ಎಲ್ಲಾ ಕಡೆ ₹103 1 ಲೀಟರ್ ಪರ್ ಲೀಟರ್ಗೆ ಪೆಟ್ರೋಲ್ ಬೆಲೆ ಇರುತ್ತೆ. ಯಾವುದೇ ರೀತಿಯ ಕಂಪ್ನಿಗಳು ನಡಕ ಕಾಂಪಿಟೇಷನ್ ಇಲ್ಲಿರೋದಿಲ್ಲ. ಹಂಗಂದ್ರ ಈ ಪೆಟ್ರೋಲ್ ಬಂಕದ ಮಾಲಕರ ಲಾಭ ಹೆಂಗ್ ತೆಗಿತಾರೋ? ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದ ಅಮೌಂಟ್ ಎಲ್ಲಾರ್ಗು ಕೊಡಾಕತ್ತ ಅಂತಂದ್ರ ಪೆಟ್ರೋಲ್ ಬಂಕಿಗೆ ಬರೋ ಅಮೌಂಟು ಅಷ್ಟ, ಮತ್ತ ಜನರಿಗೆ ಸಪ್ಲೈ ಕೊಡೋ ಅಮೌಂಟ್ ಅಂತಂದ್ರ ಪೆಟ್ರೋಲ್ ಬಂಕ್ ಇದ್ದವಂಗ ಲಾಭ ಏನ? ಅವ್ ಹೆಂಗಿದ್ರಲ್ಲೇ ಇನ್ಕಮ್ ತೆಗಿತಾನು, ಮತ್ತೆ ಹೆಂಗ ಶ್ರೀಮಂತ ಹಾಕಾನು ಪೆಟ್ರೋಲ್ ಬಂಕ್ ಇಟ್ಟವ್ರೆಲ್ಲ ಅಂತಂದ ಪ್ರತಿಯೊಂದು ಎಲ್ಲ ಕ್ಯಾಲ್ಕುಲೇಷನ್, ಇದ್ರ ಹಿಂದೆ ಹೆಂಗ್ ವರ್ಕ್ ಆಕೈತಿ, ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಎಲ್ಲ ಈ ವಿಡಿಯೋದಾಗ ಹೇಳ್ಕೊಡ್ತೇನಿ. ಸ್ಕಿಪ್ ಮಾಡೋದ ನೋಡ್ರಿ. ಮತ್ತೆ ಹೇಳಾಕತ್ತೇನಿ, ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ರಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಈಗ ಈ ಪೆಟ್ರೋಲ್ ಬೆಲೆ ಹೆಂಗ ಫಿಕ್ಸ್ ಆಗಿರ್ತೈತಿ, ಯಾವ್ದ್ ರೀತಿಯಿಂದ ಫಿಕ್ಸ್ ಆಗಿರ್ತೈತಿ, ಎಷ್ಟು ಫಿಕ್ಸ್ ಆಗಿರ್ತೈತಿ, ನಿಜವಾದ ಪೆಟ್ರೋಲ್ ರೇಟ್ ಎಷ್ಟ ಐತಿ ಅಂತಂದ ಈಗ ತಿಳ್ಕೊಳ್ಳೋಣ. ಈಗ ನಾವು ಕೊಡೋ ರೇಟ್ 1 ಲೀಟರ್ ಪೆಟ್ರೋಲಿಗೆ ₹100 ಅಂತಂದ ಅಬ್ಸರ್ವ್ ಮಾಡೋಣ. ಆದ್ರ ಪೆಟ್ರೋಲ್ ರೇಟ್ ಒರಿಜಿನಲ್ ರೇಟ್ ಬರೀ ₹55-60 ಅಷ್ಟೇ ಇರ್ತೈತಿ. ₹100 ಯಾಕಪ್ಪ ಆತಪ್ಪ ಅಂತಂದ್ರ ಇಲ್ಲಿ ಕೆಲವೊಂದ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಕಮಿಷನ್, ಟ್ರಾನ್ಸ್ಪೋರ್ಟ್ ಚಾರ್ಜ್, ಪ್ರತಿಯೊಂದು ಚಾರ್ಜ್ಗಳೆಲ್ಲ ಆಡ್ ಆಕಾವ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಹೆಂಗ ಜಮಾ ಆಕೈತಿ ಅಂತಂದ ನೋಡ್ಕೋಣ. ಕೇಂದ್ರ ಸರ್ಕಾರದ ಎಕ್ಸೈಸ್ ಡ್ಯೂಟಿ ಅಂತಂದ ಇದಕ್ ಕರೀತಾರ. ಇಲ್ಲಿ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕ್ತಾರ. ಈ ಟ್ಯಾಕ್ಸ್ ಅಮೌಂಟ್ ಏನಿರ್ತೈತಿಲ್ಲ ಡೈರೆಕ್ಟ್ಲಿ ಗೌರ್ಮೆಂಟ್ ಗನ ಹೋಗೈತಿ. ಈ ಪೆಟ್ರೋಲ್ ರೇಟ್ ಹೆಚ್ಚ ಕಮ್ಮಿ ಆದ್ರೂನು ಈ ಟ್ಯಾಕ್ಸ್ ಏನು ಪೆಟ್ರೋಲ್ ಮೇಲೆ ಇರ್ತೈತಿಲ್ಲ ಅದ ಫಿಕ್ಸ್ ಇರ್ತೈತಿ. ಅದ್ ಎಷ್ಟ್ ಇರ್ತೈತಿಲ್ಲ ಅಮೌಂಟ್ ಡೈರೆಕ್ಟ್ಲಿ ಗೌರ್ಮೆಂಟ್ ಹೋಗೈತಿ. ಈಗ ಲೀಟರ್ಗೆ ಅಂದ್ರ ಈ ಪೆಟ್ರೋಲ್ ಸೇಲ್ ಮಾಡ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದ ಲೀಟರ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೈತಿ. ಎಕ್ಸಾಂಪಲ್ ಪರ್ ಲೀಟರ್ಗೆ ₹19.90 ಅಂತ ಹಾಕ್ತೈತಿ. ಡೀಸೆಲ್ ಮೇಲೆ ₹15.80 ಅಂತಂದ ಟ್ಯಾಕ್ಸ್ ಇರ್ತೈತಿ ಲೀಟರ್ಗೆ. ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗಂಗಿಲ್ಲ, ಲೀಟರ್ ಮೇಲೆ ಇಲ್ಲಿ ಟ್ಯಾಕ್ಸ್ ಡಿಪೆಂಡ್ ಆಗಿರ್ತೈತಿ ಸೆಂಟ್ರಲ್ ಗೌರ್ಮೆಂಟ್ ದಾಗ. ಇನ್ನ ಸ್ಟೇಟ್ ಗೌರ್ಮೆಂಟ್ ಬರೋದಾತಂದ್ರ ಇದೊಂದ ಹೆಂಗ ಅಳತೆ ಮಾಡ್ತಾರತ್ತಂದ್ರ ವ್ಯಾಟ್ ವ್ಯಾಲ್ಯೂದಾಗ ಅಳತೆ ಮಾಡಿರ್ತಾರ. VAT ಈ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತಂದ ಕರೀತಾರ. ಈ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಏನ್ ಇರ್ತೈತಿಲ್ಲ ಇದೊಂದ ಪರ್ಟಿಕ್ಯುಲರ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅಂದ್ರ ಎಲ್ಲಾ ಕಡೆ ಗೋವಾ ಆಗ್ಲಿ, ತಮಿಳುನಾಡು ಆಗ್ಲಿ, ನಮ್ಮ ಕರ್ನಾಟಕ ಆಗ್ಲಿ ಒಂದೊಂದು ಸ್ಟೇಟ್ ದಾಗ ಒಂದೊಂದ್ ತರ ಟ್ಯಾಕ್ಸ್ ಮೇಲೆ ಅಲ್ಲಿ ಅಮೌಂಟ್ ಡಿಪೆಂಡ್ ಆಗಿರ್ತೈತಿ. ಕಮ್ಮಿ ಅಂದ್ರೂ ಒಂದ್ ಸ್ಟೇಟ್ ಇಂದ ಒಂದ್ ಸ್ಟೇಟ್ ₹3-5 ಪರ್ ಲೀಟರ್ ಮೇಲೆ ಹೆಚ್ಚು ಕಮ್ಮಿ ರೇಟ್ ಫಿಕ್ಸ್ ಇರುತ್ತೆ. ಪರ್ಸೆಂಟೇಜ್ ಮೇಲೆ ಕ್ಯಾಲ್ಕುಲೇಷನ್ ಆಗತ್ತೆ. ಇಲ್ಲಿ ಲೀಟರ್ ಮೇಲೆ ಕ್ಯಾಲ್ಕುಲೇಷನ್ ಆಗಂಗಿಲ್ಲ. ಹೆಂಗಪ್ಪ ಅಂತಂದ್ರ ಪರ್ಸೆಂಟೇಜ್ ಅಂತಂದ್ರ 1 ಲೀಟರ್ ಮೇಲೆ 25-30% ಟ್ಯಾಕ್ಸ್ ಪೆಟ್ರೋಲ್ ಅಥವಾ ಡೀಸೆಲ್ ಮೇಲೆ ಬೀಳುತ್ತೆ. ಈ ಟ್ಯಾಕ್ಸ್ ಹೆಂಗ್ ಡಿಪೆಂಡ್ ಆಗಿರ್ತೈತಿ ಅಂತಂದ್ರ ಒರಿಜಿನಲ್ ಪೆಟ್ರೋಲ್ ರೇಟ್ ಮತ್ತ ಸೆಂಟ್ರಲ್ ಗೌರ್ಮೆಂಟ್ ಏನ್ ಟ್ಯಾಕ್ಸ್ ಏನ್ ಇರ್ತೈತಿಲ್ಲ ಇವೆಲ್ಲಾ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿ ಒಂದ ರೇಟ್ ಬರ್ತೈತಿ. ಆ ರೇಟ್ ಮೇಲೆ ನಮ್ಮ ಸರ್ಕಾರ ಅಂದ್ರ ಸ್ಟೇಟ್ ಗೌರ್ಮೆಂಟ್ ಏನಿರುತ್ತಲ್ಲ ಅವ್ರು ಇದ್ರ ಮೇಲೆ ಟ್ಯಾಕ್ಸ್ ಅನ್ನ ವಿಧಿಸಿ ಅವರು ಇದ್ರಾಗ ರೊಕ್ಕವನ್ನ ಗೌರ್ಮೆಂಟ್ ಹೋಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಪೆಟ್ರೋಲ್ ಎದಕ್ GST ಹಾಕಿಲ್ಲ ಅಂತಂದ ನಿಮ್ ತಲೆಯಾಗ ಕ್ವಶನ್ ಬಂದಿರ್ಬೋದು ಅಥವಾ ಮೊದ್ಲ ನಿಮ್ಗ ಇರ್ಬೋದು. ಎದಕ್ ಹಾಕಿಲ್ಲಪ್ಪ ಅಂತಂದ್ರ ಈಗ ಇನ್ ಕೇಸ್ ಪೆಟ್ರೋಲ್ ಡೀಸೆಲ್ ಮೇಲೆ ಅವರು GST ಹಾಕಿರಂತಂದ್ರ 28% ಈ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಹಾಕ್ಬೇಕಾಕೈತಿ. ಅವಾಗ ಈಗ ನಮ್ಮದು ₹100 ಇದ್ದಿದ್ದ ಪೆಟ್ರೋಲ್
ರೇಟ್ 60-70 ರೂಪಾಯಿಗೆ ಇಳಿಕೆ ಆಗುತ್ತೆ. ಅದರ ಸಂಬಂಧ ಈ ನಮ್ಮ ಗೋರ್ಮೆಂಟ್, ಸ್ಟೇಟ್ ಗೋರ್ಮೆಂಟ್ ಆಗ್ಲಿ ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಆಗ್ಲಿ ಅತಿ ಹೆಚ್ಚು ಲಾಭ ಬರುದಂತಂದ್ರ ಪೆಟ್ರೋಲ್, ಡೀಸೆಲ್ ಮತ್ತ ಮದ್ಯದ ಮೇಲ ಅಂದ್ರ ವೈನ್ ಮೇಲ, ಇವು ಮೂರು ಇದ್ರ ಮೇಲಿಂದ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ದಿಂದ ಅಮೌಂಟ್ ಹೋಗ್ತಿರ್ತೈತಿ. ಇದ್ರ ಮೇಲೆ GST ಹಾಕಿ ಒಂದು ಫಿಕ್ಸ್ ಅಮೌಂಟ್ ಅಂತಂದ್ರೆ ಇದ್ರ ಮೇಲೆ ಹಾಕಿರ ಅಂತಂದ್ರ ಅವ್ರ ಗೋರ್ಮೆಂಟ್ ನಡೆಯೋದು ಹೆಂಗ? ಅದ್ರ ಸಂಬಂಧ ಮದ್ಯದ ಮೇಲ ಮತ್ತ ಪೆಟ್ರೋಲ್, ಡೀಸೆಲ್ ಮೇಲೆ GST ದಿಂದ ದೂರ ಇಟ್ಟಿದಾರ. GST ಇದ್ರ ಮೇಲೆ ಹಾಕಿಲ್ಲ. ಇನ್ನೊಂದು ಇದ್ರದ ಖರ್ಚು ಏನ್ ಬರ್ತೈತಿ ಅಂತ ಅಂದ್ರ ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಏನ್ ಸಪ್ಲೈ ಮಾಡ್ತಿರ್ತಾರಲ್ಲ ಅದ್ರ ಟ್ಯಾಕ್ಸ್. ಎಕ್ಸಾಂಪಲ್ ರಿಫೈನರ್, ದೊಡ್ಡ ದೊಡ್ಡ ಟ್ಯಾಂಕ್ ಇರ್ತಾವ, ಕಂಪ್ನಿ ಇರ್ತಾವ. ರಿಫೈನರ್ ದಿಂದ ಬಂಕಕ್ಕೆ ತಂದ ಟ್ಯಾಂಕರ್ಗಳು ಬಂದಿರ್ತಾವ, ಬಂದ್ ರಿಫಿಲ್ ಅದು ಮಾಡೋದು ನೀವು ಗಮನಿಸಿರ್ತೀರಿ. ಅವು ಬಂದ್ ಏನಿರ್ತೈತಲ್ಲ ಅವಕಟ್ಟು ಒಂದ್ ಸ್ವಲ್ಪ ಇತರದಿಂದ ಖರ್ಚು ಹೋಗೈತಿ. ಮತ್ತೆ ಇನ್ನೊಂದ್ ಏನಪ್ಪಾ ಖರ್ಚು ಬರ್ತೈತಿ ಅಂತಂದ್ರ ಡೀಲರ್ ಖರ್ಚ. ಇಲ್ಲಿ ಪರ್ಟಿಕ್ಯುಲರ್ ಆಯಿಲ್ ಕಂಪ್ನಿಗಳ ಅಂದ್ರ ಇಂಡಿಯನ್ ಆಗಲಿ, HP ಆಗಲಿ, ರಿಲಯನ್ಸ್ ಆಗಲಿ, ಇವೇನ ಆಯಿಲ್ ಕಂಪ್ನಿಗಳದಾವ, ಪೆಟ್ರೋಲ್ ಡೀಸೆಲ್ ಮಾಡುವಂತವ ಕಂಪ್ನಿಗಳು ಅದಾವಲ್ಲ, ಡೀಲರ್ಗಳಿಗೆ ಇಷ್ಟಿಂತ ಅಂತಂದ ಪರ್ಸೆಂಟೇಜ್ ಮೇಲೆ ಅವರಿಗೆ ಅಮೌಂಟ್ ಹೋಗ್ತಿರ್ತೈತಿ. ಈ ಪರ್ಸೆಂಟೇಜ್ ಅಮೌಂಟ್ ಏನ್ ಇರ್ತೈತಿಲ್ಲ, ಪೆಟ್ರೋಲ್ ಬೆಲೆ ಹೆಚ್ಚಾಗಿ ಕಮ್ಮಿ ಆದ್ರೂ ಇದಕ್ಕೆ ಏನು ಫರಕ್ ಬೀಳಂಗಿಲ್ಲ. ಏನ್ ಫಿಕ್ಸ್ ರೇಟ್ ಇರ್ತೈತಿಲ್ಲ ಆ ಫಿಕ್ಸ್ ರೇಟ್ ಡೀಲರ್ಗಳಿಗೆ ಆ ಕಂಪ್ನಿಗಳ ಕೊಟ್ಕೋತಾ ಹೋಗ್ತಿರ್ತೈತಿ. ನೆಕ್ಸ್ಟ್ ಇದೊಂದು ಪೆಟ್ರೋಲ್ ಬಿಸ್ನೆಸ್ ಬಗ್ಗೆ ಒಂದು ಹಂಗ ಸ್ಮಾಲ್ ಇಮ್ಯಾಜಿನೇಷನ್ ಕ್ಯಾಲ್ಕುಲೇಷನ್ ಮಾಡೋಣ. ಎಷ್ಟು ಲಾಭ ಆಕೈತಿ, ಎಷ್ಟು ಖರ್ಚು ಆಕೈತಿ ಒಂದ್ ಪೆಟ್ರೋಲ್ ಬಂಕ್ ಇಟ್ರ ಅಂತ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡೋಣ. ಪೆಟ್ರೋಲ್ ನೀವು 1 ಲೀಟರ್ ಮಾರಿ ಅಂತಂದ್ರ ನಿಮಗ ₹3.80 ಸಿಗ್ತೈತಿ ಅಂತಂದ್ರ ಇಮ್ಯಾಜಿನೇಷನ್ ಮಾಡ್ಕೊರಿ. ಡೀಸೆಲ್ ಸೇಲ್ 1 ಲೀಟರ್ ಸೇಲ್ ಮಾಡ್ರಿ ಅಂದ್ರ ₹2.60 ಬರ್ತೈತಿ ಅಂತಂದ ಸೇಲ್ ಹಂಗ ಇಮ್ಯಾಜಿನೇಷನ್ ಮಾಡ್ಕೋರಿ. ಈಗ ನಾರ್ಮಲ್ ಬಂಕ್ಗಳ ದಿನಕ್ಕ 5,000 ಲೀಟರ್ ಪೆಟ್ರೋಲ್ ಮಾರಿರಂತಂದ್ರ 5 ಇಂಟು 5,000 ಇಂಟು ₹3.80 ಇಂಟು ಮಾಡ್ರ ₹19,000 ಆಕೈತಿ ದಿನಕ್ಕ. ನೆಕ್ಸ್ಟ್ ಡೀಸೆಲ್ 5,000 ಡೀಸೆಲ್ ಮಾರಿ ಅಂತಂದ್ರ 5,000 ಇಂಟು ₹2.60 ಇಂಟು ಕ್ಯಾಲ್ಕುಲೇಷನ್ ಮಾಡ್ರ 13,000 ಆಕೈತಿ. ಎರಡು ಕೂಡಿಸಿರ ₹32,000 ಆಕೈತಿ. ಇದು ಒಂದ್ ದಿನದ ಅವ್ರದ್ದು ಪೆಟ್ರೋಲ್ ಬಂಕದ ಇನ್ಕಮ್. ಇನ್ನು ತಿಂಗಳಿಗೊಂದು ಕ್ಯಾಲ್ಕುಲೇಷನ್ ಮಾಡ್ರ ಬರೋಬ್ಬರ ₹9,60,000 ಆಕೈತಿ. ಇದು ₹9,60,000 ಐತ್ಲಾ, ಇದು ಟೋಟಲ್ ಇನ್ಕಮ್ ಅಂತಂದ ತಿಳ್ಕೊಕ್ ಹೋಗ್ಬೇಡ್ರಿ. ಇದ್ರಾಗ ನೀವ್ ಏನಾರ ಮೈನಸ್ ಮಾಡ್ಬೇಕಂತಂದ್ರ ಮೇಂಟೆನೆನ್ಸ್ ಇಂದ ಮೈನಸ್ ಮಾಡ್ಬೇಕು, ಕರೆಂಟ್ ಬಿಲ್ ಅದು ಏನಾರ ಬಂದಿರ್ತೈತಿ ಅದನ್ನ ಮೈನಸ್ ಮಾಡ್ಬೇಕು, ಮತ್ತೆ ವರ್ಕರ್ಗಳು ಇರ್ತಾರ ಅವ್ರದೆಲ್ಲ ಇದನ್ನ ಮೈನಸ್ ಮಾಡಿ ಒಂದ ಪರ್ಟಿಕ್ಯುಲರ್ ಅಮೌಂಟಿಗೆ ನಾವು ಪ್ರಾಫಿಟ್ ಅಂತಂದ ಹಿಡ್ಕೋಬೇಕು. ಈಗ ಒಂದ್ ಬಿಸ್ನೆಸ್ ಅಂತಂದ್ರ ಇದ್ರಾಗ ಲಾಸು ಇರ್ತೈತಿ, ಪ್ರಾಫಿಟ್ ಇರ್ತೈತಿ. ಈಗ ಪ್ರಾಫಿಟ್ ಹೆಂಗೆಲ್ಲ ಆಕೈತಿ ಅಂತಂದ ತಿಳ್ಕೊಂಡು ಇನ್ನ ಇದ್ರಾಗ ಲಾಸ್ ಆಗೋ ಪರಿಸ್ಥಿತಿ ಇರ್ತೈತಿ. ಹೆಂಗ ಲಾಸ್ ಆಕೈತಿ ಅಂತಂದ ನೀವು ಕೇಳೋದಾತಂದ್ರ ಇಲ್ಲಿ ಒಂದ್ ಟ್ವಿಸ್ಟ್ ಐತಿ. ಏನಪ್ಪಾ ಅದ ಟ್ವಿಸ್ಟ್ ಅಂತಂದ ನೀವು ಕೇಳೋದಾತಂದ್ರ ಇವಾಪರೇಷನ್ ಲಾಸ್ ಅಂತಂದ್ರ ಪೆಟ್ರೋಲ್ ಗಾಡಿಯಿಂದ ನಮ್ ಪೆಟ್ರೋಲ್ ಬಂಕದ ಟ್ಯಾಂಕ್ ಇರ್ತೈತಲ್ಲ ಅಲ್ಲಿ ಸಪ್ಲೈ ಅಂದ್ರೆ ಫಿಲ್ ಮಾಡುವಾಗ ಟೆಂಪರೇಚರ್ ಇಂದ ಜಾಸ್ತಿ ಇತ್ತು, ಬಿಸಿಲು ಜಾಸ್ತಿ ಇತ್ತು ಅಥವಾ ಗಾಳಿ ಜಾಸ್ತಿ ಇತ್ತು ಅಂತಂದ್ರ ಅಲ್ಲಿ ಇವಾಪರೇಷನ್ ಅಂದ್ರ ಆವಿ ಆಗೋ ಸಾಧ್ಯತೆ ಇರ್ತೈತಿ. ಪೆಟ್ರೋಲ್ ಇದೊಂದು ಗುಣಲಕ್ಷಣ ನಿಮ್ಗೆ ಗೊತ್ತೈತಿ. ಹೊರಗೆ ಗಾಳಿಗೆ ಇಟ್ರ ಆವಿ ಆಗ್ತಿರ್ತೈತಿ. ಅವಾಗ ಈಗ ಎಕ್ಸಾಂಪಲ್ 10,000 ಲೀಟರ್ ಪೆಟ್ರೋಲ್ ಟ್ಯಾಂಕಿಗೆ ಫಿಲ್ ಮಾಡತ್ತಾರ ತಿಳ್ಕೊಂಡ್ರ ಅವಾಗ ಅಲ್ಲಿ ಗಾಳಿ ಬಿಸಿಲು ಸಂಬಂಧ 20-30 ಲೀಟರ್ ಗಾಳಿಯಾಗ ಆವಿಯಾಗಿ ಹೋಗೈತಿ. ಅಂದಾಜ್ ಅದೊಂದು ಖರ್ಚು ₹3,000 ಓನರಿಗೆ ಲಾಸ್ ಆಕೈತಿ. ಅದಕ್ಕ ಈಗಿನ ಪೆಟ್ರೋಲ್ ಬಂಕ್ ಓನರ್ ಏನ್ ಮಾಡ್ತಾರ ಅಂತಂದ್ರ ಕ್ವಾಲಿಟಿ ಮತ್ತ ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡಿ ಬಿಸ್ನೆಸ್ ಅನ್ನ ನಡೆಸ್ತಿರ್ತಾರ. ಈ ಪೆಟ್ರೋಲ್ ಬಂಕ್ ಬರೀ ಪೆಟ್ರೋಲ್ ಅನ್ನ ಸೇಲ್ ಮಾಡಿ ಡೀಸೆಲ್ ಅನ್ನ ಸೇಲ್ ಮಾಡಿ ಅಷ್ಟ ಅಮೌಂಟ್ ಅನ್ನ ಗಳಿಸಂಗಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನೈತಿ ಅಂತಂದ್ರ ಪೆಟ್ರೋಲ್ ಬಂಕ್ ದಾಗ ಸೈಡ್ ಬಿಸ್ನೆಸ್ ಮಾಡ್ತಾರ. ಏನಪ್ಪಾ ಅವು ಸೈಡ್ ಬಿಸ್ನೆಸ್ ಪೆಟ್ರೋಲ್ ಬಂಕ್ ದಾಗ ಮಾಡುವಂತ ಅಂತಂದ್ರೆ ನೀವು ಕೇಳಿರ ಒಂದೇದ ಏನಪ್ಪಾ ಅಂತಂದ್ರ ಅಲ್ಲಿ ಇಂಜನ್ ಆಯಿಲ್ ಸೇಲ್ ಮಾಡ್ತಾರ. ನೀವು ಗಮನಿಸಿರ್ಬೋದು. ಆ ಇಂಜನ್ ಆಯಿಲ್ ಸೇಲ್ ಮಾಡ್ಬೇಕಾದ್ರ ಕಂಪನಿದಿಂದ ಅವರಿಗೆ ಸ್ಪಾನ್ಸರ್ ಬಂದಿರ್ತೈತಿ. ಅಲ್ಲಿ ಏನಿಲ್ಲ ಅಂತಂದ್ರು 10-20% ಅವ್ರಿಗೆ ಆ ಸೇಲ್ ಮಾಡೋಕೆ ಬಾಟಲ್ ಮೇಲೆ ಅವ್ರಿಗೆ ಕಮಿಷನ್ ಹೋಗ್ತಿರ್ತೈತಿ. ಇನ್ನೊಂದ್ ಏನಪ್ಪಾ ಅಂತಂದ್ರ ನೀವು ಸೈಡ್ ನೋಡಿರ್ಬೋದು
ಅಂದ್ರ ಹವಾ ಹಾಕೋ ಮಿಷನ್ ಮತ್ತ ನೈಟ್ರೋಜನ್ ಫಿಲ್ ಮಾಡೋ ಗ್ಯಾಸ್ಗಳ ಸೈಡ್ ಅಲ್ಲಿ ನಿಮಗೆಲ್ಲ ಫ್ರೀ ಇಟ್ಟಿರ್ತಾರ. ಬಟ್ ಆ ಗ್ಯಾಸಿಗೆ ಪೆಟ್ರೋಲ್ ಓನರ್ ಕಂಪ್ನಿ ಕಡೆಯಿಂದ ಅಮೌಂಟ್ ತಗೊಂಡ ಅಲ್ಲಿ ಇಟ್ಟಿರ್ತಾನ. ಆ ತಗೊಂಡಿದ್ದ ಅಮೌಂಟ್ನು ಇಲ್ಲಿ ಪ್ಲಸ್ ಆಗಿ ಅವ್ರಿಗೆ ಇನ್ಕಮ್ ಆಕೈತಿ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಪೆಟ್ರೋಲ್ ಬಂಕ್ ಸುತ್ತಮುತ್ತ ಅಲ್ಲಿ ಕಫೆ ಇಡೋದಾಗ್ಲಿ, ATM ಇಡೋದಾಗ್ಲಿ, ಹೋಟೆಲ್ಗಳು ಇರೋದಾಗಿ ನೀವು ಗಮನಿಸಿರ್ಬೋದು. ಅಲ್ಲಿ ಪೆಟ್ರೋಲ್ ಬಂಕ್ ದವ್ರ ಅಲ್ಲಿ ಅವ್ರ ಪರ್ಮಿಷನ್ ಕೊಡೋದಾಗ್ಲಿ ಅಥವಾ ಇವ್ರ ಅವರಿಗೆ ರೆಂಟ್ ಅದು ಕೊಟ್ಟಿರ್ತಾರೋ ಅಲ್ಲಿಂದ ಸಹ ಇವರ ಲಕ್ಷಾಂತರ ರೂಪಾಯಿಯನ್ನ ಅಲ್ಲಿ ಇನ್ಕಮ್ ನ ತಕೋತಿರ್ತಾರ. ಇನ್ನೊಂದ್ ಯಾವ ರೀತಿ ಸೈಡ್ ಇನ್ಕಮ್ ಐತಂತಂದ್ರ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಬ್ಯಾನರ್ಗಳ ಪೆಟ್ರೋಲ್ ಬಂಕದ ಹೊರಗ ಅಥವಾ ಪೆಟ್ರೋಲ್ ಬಂಕ್ ಒಳಗ ದೊಡ್ಡ ಬ್ಯಾನರ್ಗಳ ಅಂಟಿಸಿರ್ತಾರ. ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಗೆ ಇದು ಕಂಪ್ನಿಗಳ ಪೆಟ್ರೋಲ್ ಬಂಕ್ ಓನರ್ಗೆ ಪೇ ಮಾಡ್ತಿರ್ತಾವ. ಸೊ ನೀವು ಹೊರಗಿಂದ ಇದೆಲ್ಲ ಇಷ್ಟೆಲ್ಲ ಗಮನಿಸಿದಾಗ ಈ ಪೆಟ್ರೋಲ್ ಬಂಕದಿಂದ ಬಹಳ ಲಾಭ ಐತಿ, ಇದೊಂದು ಸರಳವಾದ ದಗದ ಐತಿ ಅಂತಂದ ನೀವು ತಿಳ್ಕೊಂಡಿರ್ಬೋದು. ಆದ್ರ ಒಳಗೆ ಹೋಗಿ ನೋಡಿದ್ರ, ಡೀಪ್ ಆಗಿ ನೋಡಿದ್ರ ಇಲ್ಲಿ ಮ್ಯಾನೇಜ್ಮೆಂಟ್ ಇವ ತುಂಬಾ ಪ್ರಾಬ್ಲಮ್ಗಳ ಇಲ್ಲಿ ಇರ್ತಾವ. ಇವನ್ನೆಲ್ಲ ನೀವು ಸಾಲ್ವ್ ಮಾಡಿ ಒಂದು ಕರೆಕ್ಟ್ ಮೇಂಟೆನೆನ್ಸ್ ಮಾಡಿ ಕರೆಕ್ಟ್ ನೀವು ನಡ್ಸ್ಕೊತ ಹೋದ್ರಿ ಅಂದ್ರ ಇದ್ರಾಗ ಲಾಭನೂ ಐತಿ, ಅಷ್ಟ ನಷ್ಟನೂ ಐತಿ. ಚಲೋತೆಗೆ ಮಾಡ್ಕೊತ ಹೋದ್ರ 100% ಶೋರ ಇದ್ರಾಗ ನೀವು ಲಾಭವನ್ನ ತಕೋಬಹುದು. ಆದ್ರ ಈಗಿನ ಪೆಟ್ರೋಲ್ ಬಂಕ್ದಾಗ ಅಂದ್ರೆ ಈಗಿನ ಜನರೇಷನ್ದಾಗ EV ವೆಹಿಕಲ್ಗಳೆಲ್ಲ ನೀವು ನೋಡಿದಿರಿ. ಬೈಕ್ ಆಗ್ಲಿ, ಕಾರ್ ಆಗ್ಲಿ ಚಾರ್ಜಿಂಗ್ ಮುಖಾಂತರ ಓಡುವಂತ ನೀವು ನೋಡಿದ್ದೀರಿ. ಈಗೀಗ ಪೆಟ್ರೋಲ್ ಬಂಕ್ದಾಗ EV ಸೆಕ್ಷನ್ಗಳನ್ನು, EV ಸ್ಟೇಷನ್ಗಳನ್ನು ಅಳವಡಿಸಲಾಗ್ತಾರ. ಅಂದ್ರ ಕಾರ್ಗಳು ಬಂದು ಅಲ್ಲಿ ಚಾರ್ಜ್ ಅನ್ನ ಮಾಡ್ಕೊಂತ ಹೋಗ್ಬೋದು. ಅದರಿಂದನೂ ಸಹ ಒಂದ್ ಇಷ್ಟ ವ್ಯಾಟಿಗೆ ಇಷ್ಟ ಅಂತಂದ ಅದಕ್ಕೂ ಅಮೌಂಟ್ ನ ಈಗ ಬಂಕ್ಗಳ ಅದಕ್ಕೂ ಒಂದು ಫಿಕ್ಸ್ ಅಮೌಂಟ್ ಮಾಡಿ ಅದರಿಂದನೂ ರೊಕ್ಕಗಳ ತೆಗಿಯಕತ್ತಾರ. ಮುಂದುವರೋ ಕಾಲದಾಗ ಪೆಟ್ರೋಲ್ ಬಂಕ್ ಕಂಪ್ಲೀಟ್ಲಿ ಚೇಂಜ್ ಆಗಿ ಎಲೆಕ್ಟ್ರಾನಿಕ್ ರೀಚಾರ್ಜಬಲ್ ಸ್ಟೇಷನ್ ಆಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಯಾಕಂತಂದ್ರ ನಾ ಹೇಳೋ ಅವಶ್ಯಕತೆ ನಿಮಗಿಲ್ಲ, ನಿಮಗ ಗೊತ್ತೈತಿ. ಯಾಕಂತಂದ್ರ ಪ್ರತಿಯೊಂದು ಎಲ್ಲ ಇಂಡಿಯಾ ಈಗ EV ವೆಹಿಕಲ್ಗಳ ಮೇಲೆನ ಕಾನ್ಸಂಟ್ರೇಷನ್ ಮಾಡಿ ಪ್ರತಿಯೊಂದು ಎಲ್ಲ ಕಂಪ್ನಿಗಳ EV ವೆಹಿಕಲ್ಗಳೆಲ್ಲ ಡೆವಲಪ್ ಮಾಡಕತ್ತಾರ. ಫ್ಯೂಚರ್ದಾಗ ಒಳ್ಳೆ ಫ್ಯೂಚರ್ ತಂದ ಡೆವಲಪ್ ಮಾಡಿ ಮುಂದೆ ಬರೋ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳಿಂದ ಚಾರ್ಜರ್ ಬಂಕ್ಗಳು ಆಗುವಂತ ಸಂಭವ ಬಹಳ ದೂರ ಇಲ್ಲ, ಬಹಳ ಹತ್ತಿರದಾವ. ಈ ವಿಡಿಯೋದಿಂದ ನಿಮ್ಗೆ ಏನ್ರ ಇಂಪಾರ್ಟೆಂಟ್ ಅನಿಸ್ತು, ಏನಾರ ನೀವು ಹೊಸದನ್ನ ತಿಳ್ಕೊಂಡಿರಂದ್ರ ಲೈಕ್ ಮಾಡ್ಕೋದ್ ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋದ್ ಮಾತ್ರ ಮರಿಬೇಡ್ರಿ. ಮತ್ತ ಈಗಿನ ಪೆಟ್ರೋಲ್ ಬಂಕ್ದಾಗ ಇಟ್ಟಿದ್ದ ಪೆಟ್ರೋಲ್ ರೇಟ್ ಬರಬರ ಐತನ, ಜಾಸ್ತಿ ಐತೋ ಕಮ್ಮಿ ಐತೋ ಅಂತಂದ ಕಮೆಂಟ್ ಹಾಕೋದ್ ಮಾತ್ರ ಮರಿಬೇಡ್ರಿ. ಕಮೆಂಟ್ ಹಾಕರಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದ ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿ ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ಅಪ್ಲೋಡ್ ಮಾಡಿ ಫಸ್ಟ್ ನಿಮ್ಗೆ ಬಂದ ತಲುಪ್ತಾವ.